ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾ ಯೋಗೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೆಯವರು ಬೆಳಗ್ಗೆನೆ ಎದ್ದು ಊರಿಗೆ ಹೊರಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಅತ್ತೆ ಬಂದಿದ್ರು, ಅವ್ರನ್ನ ಕಳಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಬೇಗನೆ ಎದ್ದು ರೆಡಿಯಾಗಿ ನಮ್ಮ ಅತ್ತೆ, ನಮ್ಮ ತರುಣ, ನಮ್ಮ ಯಜಮಾನ್ರು ಹೊರಟಿದ್ದಾರೆ. ಇನ್ನ ನನ್ನ ಮಗನ್ ಕರ್ಕೊಂಡು ಹೋಗ್ತಿಲ್ಲ, ಅವನ್ಗೆ ಸ್ಕೂಲ್ ಇತ್ತು ಅಂತ ಹೇಳ್ಬಿಟ್ಟು. ಹಾಗಾಗಿ ಅವನು ಮುನ್ಸ್ಕೊಂಡು ಅಳ್ಕೊಂಡು ಮಲಗಿದ್ದ. ಇನ್ನ ಇವರು ಹೊರಡ್ಬೇಕಾದ್ರೆ ಒಂದು 6:40 ಹತ್ತತ್ರ ಆಗಿತ್ತು. ಇವಾಗ ಹೊರಡ್ತಾ ಇದ್ದಾರೆ ಅವರು. ಇನ್ನ ಅವ್ರು ಹೊರಟಾದ್ಮೇಲೆ ನಾನ್ ಬಂದು ಮಗುಗೆ ಸ್ಕೂಲಿಗೆಲ್ಲ ರೆಡಿ ಮಾಡ್ತಾ ಇದ್ದೆ. ನಮ್ಮ ಯಜಮಾನ್ರು ಇವತ್ತು ಸ್ಕೂಲಿಗೆ ಬಿಡ್ಲಿಕ್ಕೆ ಇರ್ಲಿಲ್ಲ ಅಲ್ಲ. ಇನ್ನ ನಮ್ಮ ಯಜಮಾನ್ರು ಅವ್ರ ರಿಲೇಷನ್ ಇದಾರಲ್ಲ, ಅವ್ರು ಕರ್ಕೊಂಡೋಗಿ ಬಿಡ್ತಾರೆ. ಹಾಗಾಗಿ ಬೇಗನೆ ಸ್ವಲ್ಪ ರೆಡಿ ಮಾಡೋಣ ಅಂತೇಳಿ ಅವನ್ಗೆ ಡ್ರೆಸ್ ಎಲ್ಲ ಹಾಕೊಟ್ಟೆ. ಅವನೇ ಹಾಕೊಳ್ತಾ ಇದ್ದ, ಅವನ್ಗಿನ್ನು ಬಟನ್ಸ್ ಎಲ್ಲ ಹಾಕ್ಲಿಕ್ಕೆ ಬರಲ್ಲ. ಹಾಗಾಗಿ ನಾನೇ ಹಾಕೊಟ್ಟೆ. ಅದಾದ್ಮೇಲೆ ಹಾಲೆಲ್ಲ ಕೊಟ್ಟು ಕುಡಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅವ್ನ ಕಾಲ್ಗೆ ಸ್ವಲ್ಪ ಇಂಜುರಿ ಆಗ್ಬಿಟ್ಟಿತ್ತು. ಅಂದ್ರೆ ಆಟ ಆಡುವಾಗ ಬಿದ್ದು ಏಟ್ ಮಾಡ್ಕೊಂಡಿದ್ದ, ಅದಕ್ಕೆ ಸ್ವಲ್ಪ ಟಿಂಚರ್ ಹಾಕ್ಬಿಟ್ಟು ಮಾಡ್ತಾ ಇದ್ದೆ. ಅದಾದ್ಮೇಲೆ ಇವತ್ತು ಬ್ರೇಕ್ಫಾಸ್ಟ್ಗೆ ಕ್ಯಾರೆಟ್ ಹಾಕ್ಬಿಟ್ಟು ಚಪಾತಿನ ಮಾಡ್ಕೊಂಡಿದ್ದೆ. ಅದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ. ಬರೀ ಚಪಾತಿ ತಿನ್ನೋದಕ್ಕಿಂತ ಈ ತರ ತರಕಾರಿ ಸೊಪ್ಪು ಎಲ್ಲಾನು ಹಾಕಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಹೆಲ್ತ್ಗೆ ಅಂತ ಹೇಳ್ಬಿಟ್ಟು ಇವತ್ತು ಕ್ಯಾರೆಟ್ನ ಬಳಸ್ಕೊಂಡು ಚಪಾತಿ ಮಾಡಿರೋ ಅಂತದ್ದು. ಇನ್ನು ಅದ್ರ ಜೊತೆಗೆ ನಾವಿಬ್ಬರೇ ಇದ್ವಲ್ಲ, ಹಾಗಾಗಿ ಸ್ವಲ್ಪ ದಾಲ್ ಹಾಕ್ಬಿಟ್ಟು ಮಸಾಲೆ ಎಲ್ಲಾನು ರುಬ್ಬಿ ಸಾಂಬಾರ್ ಮಾಡಿದೀನಿ. ಚೆನ್ನಾಗಿರುತ್ತೆ ಈ ಕ್ಯಾರೆಟ್ ಚಪಾತಿ ಇವೆಲ್ಲ ಮಾಡಿದ್ರೆ ಈ ತರ ಸಾಂಬಾರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದ್ರ ಜೊತೆಗೆ ಹುಚ್ಚೆಳ್ ಪೌಡರ್ ಕೂಡ ಮಾಡಿದೀನಿ. ಇದೆಲ್ಲ ರೆಸಿಪಿನ ನಾನು ಶೂಟ್ ಮಾಡ್ಕೊಳ್ಳಿಲ್ಲ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಯಾವಾಗಾದ್ರೂ ಶೂಟ್ ಮಾಡ್ಕೊಳ್ತೀನಿ. ಇನ್ನ ಹುಚ್ಚೆಳ್ ಚಟ್ನಿ ಅಂತೂ ಪುಡಿ ಅಂತೂ ಸಖತ್ತಾಗಿರುತ್ತೆ. ನನಗೆ ತಿನ್ಬೇಕು ಅಂತ ತುಂಬಾ ಕ್ರೇವಿಂಗ್ಸ್ ಆಗ್ತಾ ಇತ್ತು. ಹಾಗಾಗಿ ಹುಚ್ಚೆಳ್ ಚಟ್ನಿ ಪುಡಿನ ಮಾಡ್ಕೊಂಡಿದೀನಿ. ಇನ್ನು ಅದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿ ರೊಟ್ಟಿ ಜೊತೆಗಂತೂ ಇನ್ನೂ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಅದು ರಾಗಿ ರೊಟ್ಟಿಗೆಲ್ಲಾನು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಚಪಾತಿ ಇತ್ತಲ್ಲ ಅಂತ ಹೇಳಿ ಮಾಡ್ಕೊಂಡೆ. ಇನ್ನು ನನ್ನ ಮಗನ ಬಾಕ್ಸಿಗೆ ಸಾಂಬಾರು ಮತ್ತೆ ಹುಚ್ಚೆಳ್ ಚಟ್ನಿ ಪೌಡರು, ಚಪಾತಿ ಮತ್ತೆ ಅದ್ರ ಜೊತೆಗೆ ಒಂದು ಅರ್ಧ ಆಪಲ್ ಹಾಕಿದ್ದೆ ಬಾಕ್ಸಿಗೆ ಅಂತೇಳಿ. ಸ್ನ್ಯಾಕ್ಸ್ ಟೈಮಲ್ಲಿ ಫ್ರೂಟ್ಸ್ನ ತಿನ್ಕೊಳ್ತಾನೆ, ಲಂಚಿಗೆ ಚಪಾತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಇದ್ರ ಜೊತೆಗೆ ಮಾಮೂಲಿಯಾಗಿ ನೀರ್ ಬಾಟಲ್ನ ಇಟ್ಟಿದ್ದೆ. ಈ ತರ ಯಾವ್ದಾದ್ರು ಒಂದು ಫ್ರೂಟ್ಸು ಅಥವಾ ಡ್ರೈ ಫ್ರೂಟ್ಸ್ ಅಂತೂ ಖಂಡಿತ ನಾನು ಒಂದಿನನೂ ಮಿಸ್ ಮಾಡಲ್ಲ, ಹಾಕ್ತೀನಿ. ಬಟ್ ಮಿಸ್ ಆದ್ರೆ ಯಾವತ್ತೋ ಒಂದಿನ ಮಿಸ್ ಆಗುತ್ತೆ ಅಷ್ಟೇನೆ. ಬಟ್ ಫ್ರೂಟ್ಸ್ ಹಾಕಿಲ್ಲ ಅಂದ್ರೆ ಡ್ರೈ ಫ್ರೂಟ್ಸ್ ಆದ್ರೂ ಹಾಕಿರ್ತೀನಿ, ಡ್ರೈ ಫ್ರೂಟ್ಸ್ ಹಾಕಿಲ್ಲ ಅಂದ್ರೆ ಫ್ರೂಟ್ಸ್ ಆದ್ರೂ ಹಾಕಿರ್ತೀನಿ. ಇಲ್ಲಾಂದ್ರೆ ಯಾವ್ದಾದ್ರು ಹೆಲ್ತಿ ಸ್ನ್ಯಾಕ್ಸ್ ಮನೇಲಿ ಯಾವ್ದಾದ್ರು ಮಾಡಿದ್ರೆ ಅದನ್ನ ಕೊಟ್ಟು ಕಳಿಸ್ತೀನಿ. ಚೆನ್ನಾಗಿರುತ್ತೆ ಮಕ್ಳಿಗೆ ಅಂತ ಹೇಳ್ಬಿಟ್ಟು. ಇನ್ನು ಅದಾದ್ಮೇಲೆ ಇವಾಗ ನಾನು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ನಲ್ಲ, ಅದನ್ನ ಬ್ಯಾಗಿಗೆಲ್ಲ ಹಾಕಿಟ್ಬಿಡೋಣ ಅಂತೇಳಿ ಹಾಕಿಟ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಟವಲ್ನ ಇಡ್ತಾ ಇದ್ದೀನಿ ಚಿಕ್ಕದು. ಅವನು ಊಟ ಎಲ್ಲ ಮಾಡುವಾಗ ಬಿದ್ದರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ, ಮತ್ತೆ ಹ್ಯಾಂಡ್ ವಾಶ್ ಮಾಡಿದಾಗೆಲ್ಲ ಕೈಯೆಲ್ಲ ಒರೆಸ್ಕೊಳ್ಳಿಕ್ಕೆ ಆಗುತ್ತೆ ಅಂತೇಳಿ ಒಂದು ಹ್ಯಾಂಡ್ ಟವಲ್ನ ಇಡ್ತಾ ಇದ್ದೀನಿ. ಅದಾದ್ಮೇಲೆ ನನ್ನ ಮಗನಿಗೆ ಬ್ಯಾಗೆಲ್ಲ ಪೆನ್ಸಿಲು ಬುಕ್ಸ್ ಎಲ್ಲ ಇಟ್ಕೊಂಡಿದ್ಯಾ ಚೆಕ್ ಮಾಡು ಅಂತ ಹೇಳ್ತಾ ಇದ್ದೆ. ಅವ್ನು ಹಾಲು ಕುಡ್ಕೊಂಡು ಅದನ್ನೇ ಚೆಕ್ ಮಾಡ್ತಾ ಇದ್ದ. ಅವ್ನು ಹಾಲು ಕುಡಿಲಿಕ್ಕೆ ತುಂಬಾ ಹೊತ್ತು ಟೈಮ್ ತಗೊಳ್ತಾನೆ, ಯಾಕಂದ್ರೆ ನನ್ನ ಪಕ್ಕದಲ್ಲೇ ಇರಬೇಕು. ಹಾಗೆ ಸಖತ್ ಟೈಮ್ ತಗೊಳ್ತಾನೆ. ಇನ್ನು ನನಗೆ ಟೈಮ್ ಇರಲಿಲ್ಲ ನೋಡಿ, ನಾನು ಈ ಕಡೆ ಚಿಕ್ಕ ಪುಟ್ಟ ಕೆಲಸ ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಅವನು ಹಾಲು ಕುಡ್ಕೊಂಡು ರೆಡಿ ಆಗ್ತಿದ್ನಲ್ಲ, ಇನ್ನು ನಾನು ಈ ಕಡೆ ನನಗೆ ಅಂತ ಹೇಳ್ಬಿಟ್ಟು ಡಿಟಾಕ್ಸ್ ಡ್ರಿಂಕ್ನ ಮಾಡ್ತಾ ಇದ್ದೆ. ಅದಕ್ಕಾಗಿ ನಾನಿಲ್ಲಿ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ, ಒಂದು ಅರ್ಧ ಟೊಮೆಟೊನ ತೊಗೊಂಡಿದ್ದೀನಿ. ಇದಕ್ಕೆ ಪುದೀನ ಸೊಪ್ಪು ಹಾಗೇನೆ ಒಂದು ಸ್ವಲ್ಪ ಶುಂಠಿ, ನಿಂಬೆಹಣ್ಣು ಬೇಕಾಗುತ್ತೆ, ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಡಿಟಾಕ್ಸ್ ಡ್ರಿಂಕ್ನ ಸೇವಿಸೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೇದಾಗುತ್ತೆ. ಅದ್ರ ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಈ ಕ್ಯಾರೆಟ್ ಏನಪ್ಪ ಅಂದರೆ ಸ್ಕಿನ್ನ ಗ್ಲೋ ಮಾಡುತ್ತೆ, ಮತ್ತು ಸ್ಕಿನ್ನು ಹೊಳಿಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಟೊಮೆಟೊನೂ ಅಷ್ಟೇ, ಅಸಿಡಿಟಿ ಎಲ್ಲ ಇದ್ರೆ ಹೋಗುತ್ತೆ. ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ. ಹಾಗಾಗಿ ನಾನು ಇವತ್ತು ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಎವ್ರಿ ಡೇ ಮಾಡ್ಕೊಳ್ತೀನಿ, ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ವಿಡಿಯೋನ ಮಾಡ್ತಿದ್ನಲ್ಲ, ಹಾಗೇನೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿಕೊಂಡೆ. ಇನ್ನು ಇದ್ರ ಜೊತೆಗೆ ಕಟ್ ಮಾಡಿರೋ ಕ್ಯಾರೆಟು ಮತ್ತು ಶುಂಠಿ, ಟೊಮೆಟೊ, ಪುದೀನ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ರುಬ್ಕೊಳ್ಳೋದು. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋದು ಅಷ್ಟೇ. ಚೆನ್ನಾಗಿರುತ್ತೆ. ನಾನು ಒಬ್ಳಿಗೆ ಮಾಡ್ತಾ ಇರೋದಲ್ವ, ಹಾಗಾಗಿ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಇಬ್ರಿಗೆ ಮಾಡಿದ್ರೆ ಇದನ್ನೇ ಡಬಲ್ ಕ್ವಾಂಟಿಟಿಯಾಗಿ ತೊಗೊಳ್ಳಿ.
ಇಷ್ಟನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು. ನಾನು ಇದನ್ನು ಶೋಧಿಸ್ಬಿಟ್ಟು ಕುಡಿತೀನಿ. ನಂಗೆ ಹಂಗೆ ಕುಡಿದ್ರೆ ಇದು ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಬಾಯಿಗೆಲ್ಲ ಸಿಕ್ತಿರುತ್ತೆ ಅಂತ ಹೇಳಿ. ನೀವು ಹಾಗೆ ಕುಡಿಯತ್ತೀನಿ ಅನ್ನೋರು ಹಾಗೆ ಕೂಡ ಕುಡಿಬೋದು. ತುಂಬ ಒಳ್ಳೆಯದು, ಸ್ಕಿನ್ ಅಂತೂ ಸಖತ್ ಗ್ಲೋ ಆಗುತ್ತೆ. ಇದನ್ನು ವಾರದಲ್ಲಿ ಒಂದು 2ರಿಂದ 3 ಟೈಮ್ ತಗೊಳ್ಳೋದ್ರಿಂದ ನಾನು ಒಂದೇ ರೀತಿ ಡಿಟಾಕ್ಸ್ ಡ್ರಿಂಕ್ನ ತಗೊಳ್ಳಲ್ಲ. ಇದ್ರ ಜೊತೆಗೆ ಕಷಾಯ ಎಲ್ಲಾನು ಮಿಕ್ಸ್ ಮಾಡಿಕೊಂಡು, ಗ್ರೀನ್ ಟೀ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ವೀಕ್ಲಿ 7 ಡೇಸ್ ಕೂಡ ಒಂದಲ್ಲ ಒಂದು ರೀತಿ ತಗೊಳ್ತಾ ಇರ್ತೀನಿ, ಒಂದೇ ಥರ ತಗೊಳ್ಳಲ್ಲ. ಇನ್ನು ಇದು ಕೂಡ ರೆಡಿ ಆಯಿತು ಡಿಟಾಕ್ಸ್ ಡ್ರಿಂಕು. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಲಾಸ್ಟಲ್ಲಿ ಸೇರಿಸ್ಕೊಂಡು ಜ್ಯೂಸ್ ಮಾಡಿಕೊಂಡ್ರೆ ಇದು ರೆಡಿನೇ ಆಗೋಗ್ಬಿಡುತ್ತೆ. ನಾವು ಯಾವುದೇ ತಗೊಂಡ್ರು ನಿಯಮಿತವಾಗಿ ತಗೊಳ್ಳೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು. ಜಾಸ್ತಿ ಆದರೆ ಅಮೃತನ ವಿಷ ಆಗುತ್ತೆ ಅಂತ ಹೇಳ್ತಾರಲ್ವ, ಹಾಗಾಗಿ ಲಿಮಿಟಲ್ಲಿ ತಗೊಳ್ಳೋದ್ರಿಂದ ಹೆಲ್ತ್ಗೆ ಏನೂ ಆಗೋದಿಲ್ಲ. ಇನ್ನು ಅದ್ರ ಜೊತೆಗೆ ಇವಾಗ ನನಗೆ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ನಾನು ನನ್ನ ಮಗ ಇಬ್ಬರೇ ಇದ್ದೀವಿ ಮನೇಲಿ. ನಮ್ಮ ತರುಣ, ನಮ್ಮ ಯಜಮಾನ್ರು ಎಲ್ಲ ಊರಿಗೆ ಹೋದ್ರು. ನಮ್ಮ ಅತ್ತೆ ಬಂದಿದ್ರಲ್ವಾ, ಅವ್ರನ್ನ ಬಿಡಲಿಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಊರಿಗೆ ಹೋದ್ರು. ಹಾಗೇ ಸ್ವಲ್ಪ ತಿಥಿ ಕಾರ್ಯ ಎಲ್ಲ ಇತ್ತು, ಅದನ್ನು ಮುಗಿಸ್ಕೊಂಡು ಬರ್ತೀವಿ ಅಂತ ಹೋದ್ರು. ಇನ್ನು ನಾನು ಹೋಗೋದಕ್ಕೆ ಆಗಲಿಲ್ಲ. ನನ್ನ ಮಗನ ಸ್ಕೂಲಲ್ಲಿ ನಾಳೆ ಆ್ಯನಿವಲ್ ಡೇ ಇದೆ, ಅದು ಅಲ್ಲದೆ ಇವನು ಡ್ಯಾನ್ಸಿಗೆ ಬೇರೆ ಸೇರಿಸ್ಬಿಟ್ಟಿದ್ದೀವಿ, ಹಾಗಾಗಿ ಹೋಗೋದಕ್ಕೆ ಆಗಲಿಲ್ಲ. ಇನ್ನು ನಾನು ನನ್ನ ಮಗ ಇಬ್ಬರೇ ಇರೋದು. ಮತ್ತು ನಮ್ಮ ಯಜಮಾನ್ರವ್ರ ಅಕ್ಕವರು ಎಲ್ಲ ಇಲ್ಲೇ ಇದ್ದಾರೆ, ಯಾರೂ ಹೋಗಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಎಲ್ಲರೂ ಪಾರ್ಕ್ಗೆ ಹೋಗಿ ಬರೋಣ ಮಕ್ಕಳನ್ನೆಲ್ಲ ಕರ್ಕೊಂಡು ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ. ನಾನು ಇಲ್ಲಿಂದ ಬೈಕ್ ತೊಗೊಂಡೋಗ್ಬಿಟ್ಟು ನಮ್ಮ ನಾದಿನಿಯವ್ರ ಮನೆ ಹತ್ರ ಬಿಟ್ಬಿಟ್ಟು ಇನ್ನು ನಾನು ಅಲ್ಲಿಂದ ಎಲ್ಲರೂ ನಡ್ಕೊಂಡು ಹೋಗೋಣ ಅಂದ್ಕೊಂಡು. ಇದೊಂದು ಫನ್ ಬ್ಲಾಗ್ ಆಗಿರುತ್ತೆ. ಇನ್ನು ಅದಕ್ಕೂ ಮುಂಚೆ ನಾನು ಬೆಳಗ್ಗೆ ಸ್ವಲ್ಪ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ, ನೀವು ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ಫನ್ನಿ ವಿಡಿಯೋನ ಸ್ವಲ್ಪ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ನಾನು ಡ್ಯೂಟಿಗೆ ಹೋಗಿದ್ದು ಬಂದಿದ್ದಾದಮೇಲೆ ಮತ್ತು ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡಿರೋದು. ಇನ್ನಿವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವಿಲ್ಲಿ ಪ್ಲೇ ಗ್ರೌಂಡಿಗೆ ಬಂದಿದ್ದೀವಿ. ಮಕ್ಕಳೆಲ್ಲ ಆಟ ಆಡ್ಕೊಂಡು ಇರಲಿ. ಮತ್ತು ಹುಡುಗ ಬಂದಿದ್ದ ನೋಡಿ, ನಮ್ಮ ಯಜಮಾನ್ರವ್ರ ಅಕ್ಕ ಅವ್ರ ರಿಲೇಷನ್, ಅವನು ಊರಿಗೆ ಹೋಗ್ಬಿಡ್ತಿದ್ದ, ಹಾಗಾಗಿ ಹೋಗಿ ಬರೋಣ ಅಂತೇಳಿ ಇವತ್ತು ಫ್ರೀ ಆಗಿದ್ವಲ್ಲ ಅಂತೇಳಿ ಹೋಗಿದ್ದೀವಿ. ನೋಡಿದ್ರೆ ಚೆನ್ನಾಯ್ತು. ಬಿದ್ನಾ ನೋಡು, 3 ಸಲ ಉಗಿ ಬಾ ಅಂತೆ. ಇದು ಡ್ರ್ಯಾಗನ್ ಫ್ರೂಟ್, ಅದು ಮೇಲೆ ಮನೆ ಮೇಲೆ ಐತಿ ನೋಡು ಡ್ರ್ಯಾಗನ್ ಫ್ರೂಟ್. ಸನ್ಸೆಟ್ ಇಲ್ಲಿ ಕೆರೆ ಒಳಗೆ ಕಾಣಿಸ್ತಾರತ್ತೆ. ಅಪ್ಪು ನೋಡಿಲ್ಲಪ್ಪು, ಇದರಿಂದ ಕಡೆಗೆ ಹೋದ್ರೆ ಬಿದ್ದು ಸತ್ತೈತಾರೆ ಗೊತ್ತಾ. ಅದಕ್ಕೆ ಏನು ಮಾಡಬೇಕು, ಈ ಕಡೆಗೆ ಬರಬೇಕು. ಈ ಕಡೆ ಎಲ್ಲ ಬಂದು ಹರಿತೈತೆ ನೀರು. ನಿಂತ್ಕೊಳ್ರಿ ಈಗ. ಒಂದ್ ನಿಮಿಷ ಒಂದು ಲೈನ್ ಅಲ್ಲಿ ನಿಂತ್ಕೋಬೇಕು ಎಲ್ಲರೂ, ಫಸ್ಟ್ ಓಡಂಗಿಲ್ಲ. ಫ್ರೆಂಡ್ಸ್ ಈಗ ನಾವಿಲ್ಲಿ ವಾಕ್ ಮಾಡಕ್ ಬಂದಿದ್ದೀವಲ್ಲ, ಇಲ್ಲೊಂದು ಚಾಲೆಂಜ್ ಮಾಡೋಣ ಅಂತ. ಏನಂದ್ರೆ ಸುಮ್ಮನೆ ರನ್ನಿಂಗ್ ರೇಸ್ ಥರ ಅಥವಾ ವಾಕಿಂಗು ಫಾಸ್ಟಾಗಿ ಹೋಗೋ ಥರ ನಡ್ಕೊಂಡು ಯಾರು ಸ್ವಲ್ಪ ದೂರ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಯಾರು ಫಸ್ಟ್ ಹೋಗಿ ರೀಚ್ ಆಗ್ತಾರೋ ಅವರಿಗೆ ಏನಾದರೂ ತಿನ್ನಲಿಕ್ಕೆ ಸ್ನ್ಯಾಕ್ಸ್ ಖಂಡಿತ. ಈಗ ಇದರಲ್ಲಿ ನಿಂತ್ಕೊ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ನಾವೆಲ್ಲರೂ, ಇನ್ಕ್ಲೂಡಿಂಗ್ ಕ್ಯಾಮ್ರಾಮ್ಯಾನ್. ಆಯ್ತಾ? ನಾನು ಓಡ್ತೀನಿ ಜೊತೆಗೆ. ಹಂಗಾರೆ ನಾನು ನಡೀತೀನಿ, ನಾನು ಇದ್ದೀನಿ. ರೆಡಿ? ಹಿಂದಕ್ಕೆ ಬನ್ನಿ. ನೀ ಅಲ್ಲಿ ಓಡಂಗಿಲ್ಲ, ಲೆಕ್ಕ ಇಲ್ಲ ಬಿಡ್ರಿ. ರೆಡಿ? 1 2 3 ಗೋ. ಚೆಕ್ ನಾನೇ ನೋಡ್ರಿ ಓಡಂಗಿಲ್ಲ. ಓಕೆ ಓಡ್ತಾ ಇಲ್ಲ. ಓಡ್ತಾ ಇಲ್ಲ, ಸರಿ. ಒಂದ್ 2 ಸೆಕೆಂಡ್ ಇದ್ಬಿಟ್ಟೆ ನಾ ಬರ್ತೀನಿ ಬೇಕಾದ್ರೆ. ಈ ಫೋನ್ ಯಾರು
ಇಟ್ಕೊಳ್ಳಿ ನಾನು ಓಡ್ಬೇಕಾದ್ರೆ ಇದಾಗುತ್ತೆ. ಹಾ ಇವರೆಲ್ಲ ಓಡಿದ್ರೆ ಅದಕ್ಕೆ ಸ್ಟಾಪ್ ಮಾಡಿ ಮತ್ತೆ ಮೂವ್ ಮಾಡ್ತಾ ಇದೀವಿ. ಬನ್ನಿ ಓಡಂಗಿಲ್ಲ. ಅಪ್ಪು ನೋಡ್ಕೊಂಡು ಅಲ್ಲಿಗ ಹುಷಾರು ನಡಿ. ನೀತಿನೇ ಇಲ್ಲ ಅದಕ್ಕೆ ನಾನು ಓಡ್ತಾ ಇದ್ದೀನಿ, ನಾನು ನಡೀತಾ ಇದ್ದೀನಿ. ಇಲ್ಲ ನನ್ನ ಹೆಜ್ಜೆ ಮುಂದೆ ಇಟ್ಕೊಂಡು ಹೋಯ್ತಾ ಇದೀಯ ನೀನು. ಹಕ್ಕಿ ತೋರಿಸ್ತೀನಿ ಅಲ್ಲಿ ಅಲ್ಲಿ ಬಾತ್ಕೊಳ್ಳಿ. ಡಕ್ ಕಾಣಿಸ್ತಾ ನೋಡು, ವೈಟು ಬ್ಲ್ಯಾಕು. ಸುಸ್ತಾಯ್ತು. ನಿಧಾನ ನಡೆದಿದ್ಕೆ ನಾನಲ್ಲ. ಏನು ಅನ್ಸಲ್ಲ. ಅಲ್ಲಿಂದ ಇಲ್ಲಿಗೆ ಬರೋ ಕಡೆಗೆ ಹಣ್ಣಾಗಿರ್ತೀನಿ. ಅಲ್ಲಿಂದ ಇಲ್ಲಿ ಬೈಕಲ್ಲಿ ಬರ್ತಿದ್ವಲ್ಲ ನಾನು ತರುಣ. ನಿಂತ್ಕೋಬಾರ್ದು ನಿಹಾಲ್ ಕೆಳಗಡೆ. ಬೈಕಲ್ಲಿ ಬಂದು ಎರಡು ರೌಂಡ್ ಹೊಡಿತಾ ಇದ್ದಿದ್ದು. ಚೆನ್ನಾಯ್ತಲ್ಲ ವ್ಯೂ. ಪಾರ್ಕ್ ಹಂಗೆ ಇತ್ತು, ಅದು ಹಾಳಾಗೈತಿ. ಅಷ್ಟು ಚೆನ್ನಾಗಿತ್ತು, ಈಗ ಒಳ್ಳೆ ಇದು ಮಾಡ್ಬಿಟ್ಟಾರೆ. ಬಿಟ್ಟಿಲ್ಲ, ಇಲ್ಲಿ ಆಟ ಆಡ್ತಾ ಇಲ್ವ ಅವನು ನಮ್ಮ ಜೊತೆ. ಅಪ್ಪು ಬೈಲಿ, ಡಕ್ಕಿಲಿ ಡಕ್ಕು ಬೈಲಿ. ಅಯ್ಯೋ ಅಲ್ಲಿ ನೋಡೋನ್ನ ಲೋಡಲ್ಲಿ ಓಡೋಗೋಡೋಗ್ ನಿಹಾಲ್ ತಪ್ಕೊತಾವನೆ. ಅವನ್ನ ಎತ್ತಕ್ಕಾಗುತ್ತಾ ನೀನು? ಸರಿ ಮಾಡ್ತೀನಿ. ನೀವು ಇಲ್ಲಿ ಯಾವ್ದೋ ಒಂದ್ಸತಿ ಯಾವ್ದೋ ವಿಡಿಯೋದಲ್ಲಿ ನಿಲ್ತಿದ್ದೀರ ತಾನೆ. ತಗೊಳ್ಳಿ ಅಂತ ಬಿಟ್ಟಿರೋದು ಇದು. ಇಲ್ಲ ಹೋಗ್ಬೋದು ಅಂದ್ರೆ ದೊಡ್ಡವರಿದ್ರೆ ಹೋಗ್ಬೋದು. ನಾವು ಇನ್ನ ಚಾಲೆಂಜ್ ಸುಮ್ಮನೆ ಹಾಗೇನೆ ಮಾಡ್ಕೊಂಡು ಹೋಗಿ ಗೇಮ್ ಆಡಿದ ಅಷ್ಟೇ. ಇನ್ನೊಂದು ಆದ್ಮೇಲೆ ನೋಡಿ ವ್ಯೂ ಒಂದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಈ ಥರ ಎಲ್ಲ ಪೇಂಟಿಂಗ್ ಮಾಡ್ತಾರಲ್ಲ, ನಿಜವಾಗ್ಲೂ ವ್ಯೂ ಈ ಕೆರೆಯಲ್ಲಿ ಡೈರೆಕ್ಟ್ ಆಗಿ నేను ನೋಡ್ಬೋದು. ಅಷ್ಟು ಚೆನ್ನಾಗಿತ್ತು. ಅದನ್ನೇ ನಾವು ಮಾತಾಡ್ಕೊಳ್ತಾ ಇದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಇವತ್ತು. ಅದರಲ್ಲೂ ಕೂಡ ಸನ್ಸೆಟ್ ಬೇರೆ ಇತ್ತಲ್ಲ, ಇದನ್ನ ನೋಡ್ಲಿಕ್ಕಂತೂ ಎರಡು ಕಣ್ಣು ಸಾಲ್ದಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು ವ್ಯೂ ಇವತ್ತು. ಅದಕ್ಕೇನೆ ಸ್ವಲ್ಪ ವಿಡಿಯೋಸ್ ಎಲ್ಲ ನಾನು ಒಂಚೂರು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ ಇದು. ಈ ತರ ಎಲ್ಲ ವೆದರ್ ಕ್ಲೈಮೇಟ್ ಎಲ್ಲ ಸಖತ್ತಾಗಿತ್ತು. ಎಲ್ಲಾರು ಹೊಂದ್ಕೊಳ್ಳೋ ರೀತಿನೇ ಇತ್ತು. ಬುಗ್ರಿಕಾಯಿ ಎಲ್ಲೈತೆ ಬೇಕಾ? ಹಿಡ್ಕೊಂಡು ಬಾಪು ಬಿಡ್ಲ ಈಗ. ರೆಡಿ ಒನ್. ನಗ್ಗಿದ್ಬಿಟ್ಟಾರ ಆಮೇಲೆ ಇಬ್ರು ಬೇಕು. ಕೈ ಬಿಡ್ಬೇಕು. ಬಿಡ್ರಿ ಅಲ್ಲ. ಹಾ ನೋಡ್ದಾ ಅವರೆಲ್ಲ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ನಾನು ಹೋಗ್ಬೇಕೀಗ ಕ್ಯಾಮ್ರಾಮ್ಯಾನ್. ಇಲ್ಲಿಂದ ನೋಡಿ ಫ್ರೆಂಡ್ಸ್, ಸೂರ್ಯ ಎಷ್ಟು ಹೆಂಗೆ ಕಾಣಿಸ್ತಾನೆ. 100 mm ಆಗ್ತಾಗೆ ಅಣ್ಣ. ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ. ಅದು ರಿಫ್ಲೆಕ್ಷನ್ ನೋಡಿ ಕೆರೆ ಒಳಗಡೆ ಸಖತ್ತಾಗಿರುತ್ತೆ. ಈ ವ್ಯೂ ನೋಡೋಕ್ಕೆ ಎಷ್ಟೊಂದು ಕಡೆಯಿಂದ ಜನ ಬರ್ತಾರೆ. ಇಲ್ಲಿಗೆ ಎಂಡು ಫ್ರೆಂಡ್ಸ್ ಇದು ಕೆರೆ. ಅಲ್ಲಿ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿಗೆ ಎಂಡ್ ಇದು ಕೆರೆ. ಆ ಬ್ರಿಡ್ಜಿಂದ ನಾವು ಆ ಕಡೆ ದಾಟ್ಬಿಟ್ಟು ಆ ಕಡೆ ಹೋಗಬೇಕು. ಅವ್ರು ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ. ಅವರು ಮತ್ತೆ ಅವ್ರಲ್ಲಿ ಹೋಗ್ತಾ ಇದ್ದಾರೆ. ನಾನೀಗ ಹೋಗ್ಬೇಕು ಕ್ಯಾಮ್ರಾಮನ್ ಹಿಂದೆಯಿಂದ ಲೇಟಾಗಿ. ಇದೆ ಇಲ್ಲಿಗೆ ಎಂಡ್. ಅಲ್ಲಿ ಇಟ್ಕಟ್ಬಿಟ್ಟಿದ್ದಾರೆ ನೋಡಿ. ನೀರು ಹೋಗ್ದಂಗೆ ತುಂಬಿದಾಗ ಅವರೇ ಬಿಡ್ತಾರೆ ಅನ್ಸುತ್ತೆ ನೀರು. ನೋಡ್ಬಾರ್ದು ಬಾ. ಹಂಗೆ ನೋಡಿಲ್ಲ ಸುಮ್ಮನೆ ಎಲ್ಲಿ ನೋಡಿದಷ್ಟೇ. ಸೇತುವೆ ಹಂಗಿತ್ತು. ಬಂಡೆಕಲ್ ಮೇಲೆ ಹೆಂಗ್ ನೀರಿತ್ತು ಹಂಗ ಹರ್ಕೊಂಬತ್ತಾ ಇದ್ದು ನೋಡಿ. ಇವು ಈ ಕಲ್ಗಳೆಲ್ಲ ನೀರು ಇಲ್ಲಿ ತುಂಬಿದ್ರೆ ಬಿಡ್ತಾರೆ. ಅಲ್ಲಿತ್ತು ಅದು ಬಟ್ಟೆ ಹೋಗಿ ಅಂಕು ಎತ್ಕೊಂಡ್ ಬಟ್ಟೆ ಒಗಿತಾ ಇದು. ಅವಾಗ ತುಂಬಾ ಚೆನ್ನಾಗಿತ್ತು ನೇಚರು. ಡಕ್ಕ ಅದು ಕವು, ಅದು ಕವು ಡಕ್ಕು ಅದಾ ಡಕ್ಕು. ಅವ್ನಿಗೆ ಇಷ್ಟ ಆಯ್ತಂತೆ. ನಾಳೆನು ಕರ್ಕೊಂಡ್ಬರ್ತೀಯ ಅಂತ ನಾಳೆ ನಿಹಾಲಣ್ಣನ ಸ್ಕೂಲ್ ಫಂಕ್ಷನ್ ಹೋಗೋಣ. ಸುಮ್ಮನೆ ನೆಗ್ದು ಬಿಡ್ತವೆ. ನೋಡಿ ಫ್ರೆಂಡ್ಸ್, ಲವ್ ಮಾಡ್ತಾವೆ ಎರಡು. ಅಲ್ಲ
ಕೆರಳೆ ಕಾರಲ್ಲಿ ಓಡ್ ಬಂದ್ಬಿಡ್ತ ಬಾರು ಲೋ ನೋಡಿದ್ರೆ ಓಡ್ಬೇಕವ. ನಾಳೆ ಹುಡುಗಂದು ಡ್ಯಾನ್ಸ್ ಎಲ್ರು ಬಂದ್ಬಿಡ್ರಿ. ಸಾಕೈತಿ ಇನ್ನೊಂದ್ ಸ್ವಲ್ಪ ಸಾಕೊಂಡು ಮಾಡ್ತೀನಿ ನಿಂಗೆ. ಅಪ್ಪು ನೀನ್ ನಾಳೆ ಬರ್ಬೇಕಾ ಬೇಡವಾ? ಕರ್ಕೊಂಡ್ ಬರಲ್ಲ ನಾಳೆ ನಿನ್ನ ನೋಡಿ ಇವಾಗ ಯಾವ ಸೈಡ್ ಹೋಗ್ತಾ ಇದ್ದಾನೆ. ನಿಂಗಿ ತಗತೀನಿ ಈಗ ಕಡ್ಡಿ ನಿಂಗೀಗ ಏನಣ್ಣ ಅಲ್ಲವೆಲ್ಲ ಕೆಂಪುಗವ ಅಣ್ಣವು ಇಲ್ಲೊಂದ್ ಸ್ವಲ್ಪ ನೀರ್ ನೋಡಕ್ ಚೆನ್ನಾಗ್ ಕಾಣಿಸುತ್ತಲ್ಲ, ಅಲ್ಲಾದ್ರೆ ಚೆನ್ನಾಗಿಲ್ಲ ತಾನೇ. ಆ ಕಡೆ ಒಂಥರ ಗೊಜ್ಜೆ ನೀರು, ಈ ಕಡೆ ಚೆನ್ನಾಗ ನೀರು. ಮಾಡ್ತೀರಾ? ಇನ್ನು ವೆದರ್ ಚೆನ್ನಾಗಿತ್ತಲ್ಲ ಅಂತೇಳಿ ಒಂದು ಚಿಕ್ಕ ರೀಲ್ಸ್ನ ಶೂಟ್ ಮಾಡ್ಕೊಂಡ್ವಿ. ಇನ್ನು ಅದಾದ್ಮೇಲೆ ಅಲ್ಲೇನೆ ಪುಟ್ಟದಾಗಿ ಒಂದು ಗಣೇಶ ದೇವಸ್ಥಾನ ಇತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡಿ ಗಣಪತಿ. ಇನ್ನ ಇದು ಕೆರೆ ಮಧ್ಯದಲ್ಲಿ ಒಂದು ಗುಡ್ಡ ತರ ಇದೆ. ಅದೇ ಐಲ್ಯಾಂಡ್ ಹೇಳ್ತಾರಲ್ಲ, ಅದ್ ನನಗೆ ಗೊತ್ತಿಲ್ಲ. ಅಲ್ಲಿ ಫುಲ್ ಗಿಡ ಬೆಳ್ಕೊಂಡಿದ್ಯಲ್ಲ, ಎಷ್ಟು ಪಕ್ಷಿಗಳಲ್ಲಿ ಕುತ್ಕೊಂಡಿತ್ತು. ಅದೊಂದು ಚೂರು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ. ಇನ್ನು ಅದಾದ್ಮೇಲೆ ಮನೆಗೆ ಬಂದ್ವಿ. ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಡ್ಯಾನ್ಸ್ ಫಂಕ್ಷನ್ ಇತ್ತು, ಹಾಗಾಗಿ ಹೋಗ್ಲಿಕ್ಕೆ ಸ್ಕೂಲ್ ಹತ್ರ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗ್ತಾ ಇದ್ದೆ. ನಮ್ಮ ಹುಡುಗಿ ಸ್ಟೆಪ್ ಜಡೆ ಎಲ್ಲ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಆಗ್ತಾ ಇದ್ಲು. ಚೆನ್ನಾಗ್ ಆಗ್ತಾಳು ಅದು ಜಡೆ, ಸಾಗರ್ ಜಡೆ ಅಂತಾರಲ್ಲ ಆ ತರ. ಇನ್ನು ಅದಾದ್ಮೇಲೆ ನನ್ನ ಮಗನ್ಗೂ ಕೂಡ ಕಾಸ್ಟ್ಯೂಮ್ ಎಲ್ಲ ವೇರ್ ಮಾಡಿ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಅವನು ಡ್ಯಾನ್ಸ್ ಮಾಡ್ತಿರೋ ಹಾಡಿಗೆ ಇದೆ ಕಾಸ್ಟ್ಯೂಮು. ಹಾಗಾಗಿ ಅವನಿಗೂ ವೇರ್ ಮಾಡ್ಬಿಟ್ಟು ಒಂಚೂರು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಇವಾಗ ಮಗುನ ಬೇಗ ಕರ್ಕೊಂಡ್ ಬನ್ನಿ ಸ್ಕೂಲ್ ಹತ್ರ ಅಂತ ಹೇಳಿದ್ರು. ಹಾಗಾಗಿ ನಾನು ತಲೆ ಬಚ್ಕೊಂಡು ಪಟಾಪಟ ಅಂತ ಹೊರಟಿದ್ದೀನಿ. ಲೇಟೇ ಆಗ್ಬಿಟ್ಟಿತ್ತು. ಇನ್ನ ಮತ್ತೆ ನಾನು ಮನೆ ಹತ್ರ ಹೋಗ್ಬೇಕಲ್ಲ ಬಿಟ್ಟು ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಒಂದು 3 o'clock ಹೋಗಿ ಮಗುನ ಸ್ಕೂಲ್ ಹತ್ರ ಬಿಟ್ಟು ಬಂದೆ. ಅಷ್ಟೊತ್ತಿಗೆ ಸ್ಟೇಜ್ ಎಲ್ಲ ಅರೇಂಜ್ ಮಾಡಿದ್ರು. ಅದೊಂದು ಚೂರು ವಿಡಿಯೋನ ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ನಾವು ಬಂದು ಒಂದು 6:30ಗೆ ಮತ್ತೆ ಸ್ಕೂಲ್ ಹತ್ರ ಬಂದಿದ್ದೀವಿ. ಇನ್ನು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅವಾಗ ಬಂದಿದ್ದೀವಿ. ಸ್ವಲ್ಪ ಲೇಟಾಗಿ ಬಂದ್ವಿ. ಭಾಷಣ ಎಲ್ಲ ಮುಗಿಸ್ಕೊಳ್ತಾರೆ, ಅದಾದ್ಮೇಲೆ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಇವತ್ತೇನ್ ಗೊತ್ತಾ, ಸಾಲು ಮರದ ತಿಮ್ಮಕ್ಕ ಸತ್ತೋದ್ರಲ್ಲ, ಅವ್ರ ಬಗ್ಗೆನೂ ಕೂಡ ಒಂದ್ 2 ಸಾಲು ಹಾಡನ್ನು ಕೂಡ ಅವ್ರು ಹೇಳಿದ್ರು. ಅದನ್ನ ಒಂಚೂರು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ. ಹಾಗೇನೆ ಅದ್ರ ಜೊತೆಗೆ ಸ್ವಲ್ಪ ಚಿಕ್ಕ ಮಕ್ಳೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ಚಿಕ್ಕ ಮಕ್ಳದು ಕಾಸ್ಟ್ಯೂಮ್ ನೋಡಿ. ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಹುಡುಗಿ ಮಗು ಇದೆಯಲ್ಲ, ಆ ಮಗು ಸುಮ್ನೆ ನಿಂತ್ಕೊಂಡ್ಬಿಟ್ಟಿತ್ತು, ಹಾಡೇ ಇರ್ಲಿಲ್ಲ. ಇನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ರದ್ದು ಡ್ಯಾನ್ಸ್ ಮುಗೀತು. ಇವಾಗ ನನ್ನ ಮಗಂದು ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ, ನೋಡ್ತಾ ಇರ್ಬೋದು. ಅದೊಂದು ವಿಡಿಯೋನ ಚೂರಿಲ್ಲಿ ಆ್ಯಡ್ ಮಾಡಿ. ಇನ್ನ ಡ್ಯಾನ್ಸ್ ಕೂಡ ಎಲ್ಲ ಚೆನ್ನಾಗಿ ಆಡಿದ್ರು. ಅದು ಅಲ್ದೇನೆ ಆ ಕಾಸ್ಟ್ಯೂಮ್ ಅಲ್ಲಿ ಮಕ್ಳೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು. ಇನ್ನೊಂದೇನ್ ಗೊತ್ತಾ, ಈ ಸಲ ಡ್ಯಾನ್ಸ್ ಯಾರ್ಯಾರೆಲ್ಲ ಜಾಯಿನ್ ಆಗಿದ್ದಾರೆ ಅವ್ರಿಗೆಲ್ಲ ಡ್ರೆಸ್ಸು ಅಥವಾ ಕಾಸ್ಟ್ಯೂಮ್ ಎಲ್ಲ ಸಖತ್ತಾಗೇನೆ ಕೊಟ್ಟಿದ್ರು. ಎಲ್ಲ ತುಂಬಾ ಚೆನ್ನಾಗಿತ್ತು. ನಮಗೂ ಕೂಡ ಈ ಸಲ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇದು 2 years ಬ್ಯಾಕ್ ಇವರು ಈ ತರ ಫಂಕ್ಷನ್ ಮಾಡಿದ್ರು, ಅದಾದ್ಮೇಲೆ ಮಾಡಿರ್ಲಿಲ್ಲ. ಏನೋ ಸ್ಪೋರ್ಟ್ಸ್ ಡೇನೆ ಗ್ರ್ಯಾಂಡ್ ಆಗಿ ಮಾಡಿದ್ರು. ಇನ್ನ ಈ ವರ್ಷ ಮಾಡಿದ್ದಾರೆ. ಅದು ಅಲ್ದೇನೆ ಈ ವರ್ಷ ಎಲ್ರದ್ದು ಡ್ಯಾನ್ಸ್ ಕಾಸ್ಟ್ಯೂಮ್ ಎಲ್ಲ ಸಖತ್ತಾಗೆ ಇತ್ತು. ಇನ್ನ ಆನ್ಲೈನ್ ಅಲ್ಲಿ ನಾವೇ ಪರ್ಚೇಸ್ ಮಾಡಿದ್ದು ಇದನ್ನ, ತುಂಬಾ ಚೆನ್ನಾಗಿತ್ತು. ಇವತ್ತಂತೂ ಈ ಸ್ಕೂಲ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 9 o'clock ಆಗ್ಬಿಡ್ತು. ಇನ್ನ ಇವತ್ತಿನ ಬ್ಲಾಗ್ನು ಕೂಡ ಇಲ್ಲಿಗೆನೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.